ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಛತ್ರಪತಿ ಶಿವಾಜಿ ಅವರ ತಂದೆ ಆಗಿರುವಂತಹ ಶಹಾಜಿ ಭೋಸ್ಲೆ ಅವರ ಸಮಾಧಿಯನ್ನು ನೋಡಿಕೊಂಡು ಬರೋಣ ಬನ್ನಿ. ಶಹಾಜಿ ಭೋಸ್ಲೆ ಅವರ ಸಮಾಧಿಯು ನಮ್ಮ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಎಂಬ ಗ್ರಾಮದಲ್ಲಿದೆ. ಹೊದಿಗೆರೆ ಗ್ರಾಮವು ಚನ್ನಗಿರಿ ತಾಲೂಕಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದ್ದರೆ, ದಾವಣಗೆರೆ ಜಿಲ್ಲೆಯಿಂದ ಸುಮಾರು 53 ಕಿಲೋಮೀಟರ್ ದೂರದಷ್ಟಿದೆ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ಶಹಾಜಿ ಭೋಸ್ಲೆ ಅವರ ಸಮಾಧಿ ಹತ್ರ. ಛತ್ರಪತಿ ಶಿವಾಜಿ ಅವರ ತಂದೆಯವರು ಅಲ್ಲಿ ಏನೋ ಬೋರ್ಡ್ ಹಾಕಿದೆ ಬರ್ತಾರೆ. ಶಹಾಜಿ ಸಮಾಧಿ ಇದು ನಮ್ಮ ಕರ್ನಾಟಕ ಸರ್ಕಾರ ಹಾಕಿರುವಂಥ ಬೋರ್ಡ್. 1664ನೇ ಇಸವಿ ಜನವರಿ ಮಾಹೆ ದಿನಾಂಕ 23ರಂದು ಛತ್ರಪತಿ ಶಿವಾಜಿ ಅವರ ತಂದೆಯರಾದ ರಾಜಶ್ರೀ ಶಹಾಜಿ ಅವರು ಬೇಟೆಯಾಡುವ ಸಮಯದಲ್ಲಿ ಅಪಘಾತದಿಂದ ಮರಣ ಹೊಂದಿದ ಕಾರಣ ಅವರ ಚಿತಾಭಸ್ಮವನ್ನು ಇಲ್ಲಿ ಸಮಾಧಿ ಮಾಡಲಾಗಿದೆ. ಸಂರಕ್ಷಣಾ ಸ್ಮಾರಕ. ಫ್ರೆಂಡ್ಸ್, ಇದು ನೀವೇ ಓದ್ಕೊಳ್ಳಿ. ಇದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಭಾರತ ಸರ್ಕಾರದ ಅಧೀನದಲ್ಲಿದೆ ಫ್ರೆಂಡ್ಸ್. ಸ್ಮಾರಕದ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವಿಕೆ. ಬನ್ನಿ ಫ್ರೆಂಡ್ಸ್, ಶಹಾಜಿ ಭೋಸ್ಲೆ ಅವರ ಸಮಾಧಿ ಹತ್ರ ಹೋಗೋಣ. ಈ ಸಮಾಧಿಯು ಮರಾಠ ಮತ್ತು ದ್ರಾವಿಡ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಶಿವಾಜಿ ಅವರ ಅಪ್ಪಾಜಿ. ಸುತ್ತಮುತ್ತ ಒಳ್ಳೆ ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಅವರ ಮಹಾರಾಜರ ತಂದೆಯವರ ಸಮಾಧಿ ಇದು. ಶಹಾಜಿ ಭೋಸ್ಲೆ ಅವರ ಸಮಾಧಿ. ಚಿತಾಭಸ್ಮವನ್ನು ಅದೇ ತೆಗೆದುಕೊಂಡು ಇಲ್ಲಿ ಸಮಾಧಿ ನಿರ್ಮಿಸಿದ ಈ ಊರಿನ ಗ್ರಾಮಸ್ಥರು. 1664ನೇ ಇಸ್ವಿನಲ್ಲಿ ಇವರು ತೀರ್ಕೊಂಡಿರೋದು. ಅವಾಗ ಇನ್ನೂ ಸರ್ಕಾರನೇ ಇದ್ದಿಲ್ಲ, ಕರ್ನಾಟಕ ಸರ್ಕಾರನೇ ಇದ್ದಿಲ್ಲ. ಇದು ಆಂಗ್ಲರು ಆಳ್ತಾ ಇದ್ರು ಅವಾಗ, ಬ್ರಿಟಿಷರು. ಸ್ನೇಹಿತರೆ, ಶಹಾಜಿ ಭೋಸ್ಲೆ ಅವರು 18ನೇ ಮಾರ್ಚ್ 1594ರಲ್ಲಿ ಮಾಲೋಜಿ ಭೋಸ್ಲೆ ಮತ್ತು ಉಮಾಬಾಯಿ ಎಂಬ ದಂಪತಿಗಳಲ್ಲಿ ಜನಿಸಿದರು. ಮಾಲೋಜಿ ಭೋಸ್ಲೆ ಅವರು ನಿಜಾಂಶಾಹಿ ಸುಲ್ತಾನನ ಸೇವೆಯಲ್ಲಿದ್ದ ಒಬ್ಬ ಮರಾಠ ಕುಲೀನ ಮತ್ತು ಯೋಧರಾಗಿದ್ದರು. ಇನ್ನು ಶಹಾಜಿ ಭೋಸ್ಲೆ ಅವರ ವೃತ್ತಿ ಏನೆಂದರೆ 17ನೇ ಶತಮಾನದಲ್ಲಿ ಭಾರತದ ಮಿಲಿಟರಿ ನಾಯಕರಾಗಿದ್ದರು. ತಮ್ಮ ವೃತ್ತಿ ಜೀವನದ ವಿವಿಧ ಹಂತಗಳಲ್ಲಿ ಅಹಮದ ನಗರದ ಸುಲ್ತಾನರು, ಬಿಜಾಪುರದ ಸುಲ್ತಾನರು ಮತ್ತು ಮೊಘಲ್ ಸಾಮ್ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದರು. ಭೋಸ್ಲೆ ವಂಶದ ಸದಸ್ಯರಾಗಿ ಅಹಮದಾಬಾದ್ ನಗರದಲ್ಲಿ ಸೇವೆ ಸಲ್ಲಿಸಿದ ತನ್ನ ತಂದೆ ಮಾಲೋಜಿಯಿಂದ ಶಹಾಜಿ ಪುಣೆ ಮತ್ತು ಸುಫೆ ಎಂಬ ಜಾಗೀರ್ಗಳನ್ನು ಪಡೆದರು. 1638ರಲ್ಲಿ ಬೆಂಗಳೂರಿನ ಜಾಗೀರ್ಗಳನ್ನು ಪಡೆದ ನಂತರ ಅವರು ಬಿಜಾಪುರದ ಮುಖ್ಯ ಸೇನಾಧಿಪತಿಯಾಗಿ ಅಧಿಕಾರ ವಹಿಸಿಕೊಂಡರು. ಶಹಾಜಿ ಭೋಸ್ಲೆ ಅವರು ಅಹಮದಾಬಾದ್ ನಗರದ
ನಿಜಾಂ ಶಾಹಿ ಮತ್ತು ಬಿಜಾಪುರದ ಆದಿಲ್ ಶಾ ಸುಲ್ತಾನರಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ತಮ್ಮ ಸ್ವಂತ ಸೈನ್ಯವನ್ನು ಹೊಂದಿದ್ದರು ಮತ್ತು ತಾನು ಸ್ವತಃ ರಾಜನೆಂದು ಘೋಷಿಸಿಕೊಂಡಿದ್ದರು. ಶಹಾಜಿ ಭೋಸ್ಲೆ ಅವರು ಛತ್ರಪತಿ ಶಿವಾಜಿ ಅವರ ತಂದೆಯಾಗಿದ್ದಾರೆ. 1659ರಲ್ಲಿ ಬಿಜಾಪುರವು ಅಫ್ಜಲ್ ಖಾನ್ರ ಸೇನೆಯನ್ನು ಕಳುಹಿಸಿದಾಗ ಶಿವಾಜಿ ಸಂಘರ್ಷದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಶಹಾಜಿಯವರು 1664ರ ಜನವರಿ 23ರಲ್ಲಿ ಬೇಟೆಯಾಡುತ್ತಿರುವಾಗ ಅಪಘಾತವೊಂದರಲ್ಲಿ ವದಿಗೆರೆ ಪ್ರಾಂತ್ಯದಲ್ಲಿ ನಿಧನ ಹೊಂದಿದ್ದರು. ಅವರನ್ನು ವದಿಗೆರೆಯಲ್ಲಿ ಅವರ ಅಸ್ಥಿಯನ್ನು ಸಮಾಧಿ ಮಾಡಲಾಗಿದೆ. ಈ ಸಮಾಧಿಯು ಮರಾಠ ಇತಿಹಾಸಕ್ಕೆ ಸಂಬಂಧಿಸಿದ್ದು, ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕನಾದ ಶಿವಾಜಿ ಮಹಾರಾಜರ ತಂದೆಯ ನೆನಪಿನ ಸ್ಥಳವಾಗಿದೆ. ಇದು ಕರ್ನಾಟಕದಲ್ಲಿ ಮರಾಠ ಇತಿಹಾಸದ ಒಂದು ಭಾಗವಾಗಿದೆ.